ಮಗನನ್ನು ನೋಡಲು ಬಂದ ತಂದೆ ತಾಯಿಯನ್ನ ಕೆಳಗೆ ಹಾಕಿ ಹೊಡೆದ ಪುಂಡರು. ನಮಸ್ಕಾರ ವೀಕ್ಷಕರೇ, SN ಟಿವಿಯ ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ಹಾಡು ಹಗಲೇ ಪುಂಡರ ಆರ್ಭಟ ಜೋರಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ದಿನಾಂಕ 28 ಮಂಗಳವಾರದಂದು ಅಪಘಾತಕ್ಕೀಡಾಗಿದ್ದ ತಮ್ಮ ಹೆತ್ತ ಮಗನನ್ನು ನೋಡಲು ಪಾಲಕರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಂದ ಅನಾಮಿಕರು ಸೇರಿಕೊಂಡು ತಂದೆ ತಾಯಿ ತಮ್ಮನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕಿಮ್ಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಬಳಿ ನಡೆದಿದೆ. ಹೌದು ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಚಾನೆಲ್ನ ಸಂಪಾದಕರಾದ ಮೊಹಮ್ಮದ್ ಸಾಬ್ ನದಾಫ್ ಮತ್ತು ಅವರ ಪತ್ನಿ ಸಾಹಿರಾ ಬಾನು ದಂಪತಿಯ ಮಗ ಟಿಪ್ಪು ಸುಲ್ತಾನ್ ಈತ 4 ವರ್ಷಗಳ ಹಿಂದೆ ಮನೆಯಲ್ಲಿ ಜಗಳ ಮಾಡಿ ಮನೆ ಬಿಟ್ಟು ಧಾರವಾಡದ ಅಜ್ಜಿ ಮನೆಯಲ್ಲಿದ್ದೆನೆಂದು ಹೇಳಿಕೊಂಡು ತನ್ನ ಗೆಳೆಯನ ಮನೆಯಲ್ಲಿದ್ದನಂತೆ. ಮಂಗಳವಾರ ದಿನದಂದು ರಸ್ತೆ ಅಪಘಾತದಲ್ಲಿ ಗಾಯಗೊಂಡಾಗ ಕಿಮ್ಸ್ ಆಸ್ಪತ್ರೆಗೆ ದಾಖಲಾದಾಗ ತಂದೆ ತಾಯಿಗೆ ವಿಷಯ ತಿಳಿದಿದೆ. ಆದರೆ ಮಗನ ನೋಡಲು ಓಡಿ ಬಂದ ಪಾಲಕರಿಗೆ ಟಿಪ್ಪು ಸುಲ್ತಾನ್ ಗೆಳೆಯರು ನೀವೇಕೆ ಬಂದಿರಿ ಅಂತ ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಟಿಪ್ಪು ಸುಲ್ತಾನ್ನ ಗೆಳೆಯ ಜಹೀರ್ ಅಬ್ಬಾಸ್ ಅತ್ತಾರ್ ಹಾಗೂ ತಾಯಿ ರೆಹನಾ ಖಾಜಾ ಅತ್ತಾರ್ ಇವರುಗಳು ಆತನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಕೆಲಸಕ್ಕೆ ಕಳಿಸುತ್ತಿದ್ದರಂತೆ. ಆತ ನಿಮ್ಮ ಮಗ ಅಲ್ಲ, ನಮ್ಮ ಜೊತೆ ಇದ್ದಾನೆ, ಇಲ್ಲಿ ಏಕೆ ಬಂದ್ರಿ ಅಂತ ರೌಡಿಗಳನ್ನು ಕರೆಯಿಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಹಾಗಂತ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಹಲ್ಲೆಗೊಳಗಾದಂತಹ ಮೊಹಮ್ಮದ್ ಸಾಬ್ ನದಾಫ್ ಅವರು ದೂರವಾಣಿಯ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಅಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಮೊಹಮ್ಮದ್ ಸಾಬ್ ನದಾಫ್ ಅವರು ನೀಡ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಬರೋಣ, ಬನ್ನಿ. ಸಾಬ್ ನದಾಫ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅದು ಮೊನ್ನೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಗಲಾಟೆ ಆಯ್ತು. ಆ ಗಲಾಟೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್? ಯಾಕೆ ಗಲಾಟೆ ಆಯ್ತು, ಅವ್ರು ಯಾಕೆ ನಿಮ್ ಮೇಲೆ ಹಲ್ಲೆ ಮಾಡಿದ್ರು? ಸರ್, ನಾವು ನಮ್ಮ ಮಗನ ನೋಡ್ಲಿಕ್ಕೆ ಅಂತ ಹೋಗಿದ್ದೀವಿ ಸರ್. ಹಾ ಸರ್. ಇದಾಗಿತ್ರಿ, ಗಾಡಿ ಪಾಲ್ಟಿ ಆಗಿತ್ತು. ನಾವು ಆಗಿದ್ದಕ್ಕ ನಮ್ಮ ಮಗನ ನೋಡಕಂತೇಳಿ ಕೆಮ್ಸಿಗೆ ಹೋಗಿದ್ದೀವಿ. ಹಾ ಸರ್. ಅವ ಸುಲ್ತಾನ್ ನಮ್ಮ ಹುಡುಗನ ದೋಸ್ತನ ಸಂಬಂಧಿಕರು ಇವರು ಏನ್ ಮಾಡಿದ್ರಿ ಸರ್, ನೀವು ಸಂಬಂಧಿ ಲಾಭ ಅಂತೇಳಿ ನನಗೆ ಬರ್ದು ಕೊಡ್ರಿ ಅಂತೇಳಿ ನಾನು ಇದ್ ಮಾಡಿದ್ರಿ ಸರ್. ಅಂದ್ರೆ ಅವ್ರು ಬರ್ದ್ ಕೊಡೋ ಅಂತಂದ್ರೆ ಅವ್ರು ಯಾರು ಸರ್? ಅವ್ರು ಏನಾಗ್ಬೇಕು? ಅವ್ರು ಯಾಕೆ ಈ ರೀತಿ ಒಂದು ವರ್ತನೆ ಮಾಡಿದ್ರು, ಗುಂಡಾ ವರ್ತನೆ ಮಾಡಿದ್ರು ಸರ್? ಗುಂಡಾ ವರ್ತನೆ ಮಾಡ್ಲಿಕ್ಕೆ ಸರ ಅಂದ್ರ ಅವರು ದೋಸ್ತನ ಇದ್ರೊಳಗ ಕಂಟ್ರೋಲ್ ಆದ ಫುಲ್ ತಗೊಂಡಾರ ಸರ್. ಅಂದ್ರೆ ಯಾಕೆ ನಿಮ್ಮ ಮಗ ಟಿಪ್ಪು ಸುಲ್ತಾನ್ ಅವರು ನಿಮ್ಮ ಹತ್ರ ಇರ್ಲಿಲ್ವಾ? ಹೇಗೆ ಏನ್? ನಾವು ನಮ್ಮ ಅವ್ರ ತಾಯಿಯವ್ರ ಜೊತೆಗೆ ಅದಾನ ಅಂತೇಳಿ ನಮ್ಮ ಹೇಳಿ ಇದನ್ ಮಾಡಿದ್ವಿ ಸರ್. ನಮ್ಮ ಅವ್ರ ಜೊತೆಗೆ ಅದಾನ ಅಂತೇಳಿ ನಾವು ಸುಮ್ನೆ ಅದೇವಿ ಸರ್. ನಾವು ಇವ್ರ ಮನ್ಯಾಗ ಅದಾನ ಅಂತೇಳಿ ನಮಗ್ ಮಾಹಿತಿ ಇಲ್ಲ. ಅಲ್ಲೇ ಅವ್ರ ಮನಿ ಏರಿಯಾದಾಗ ಅಡ್ಡಾಡ್ರು, ಒಂದಿನಾನು ಅವ್ರ ಮನ್ಯಾಗ ಇದ್ದಿದ್ ನನಗ ಕಂಡು ಬಂದಿಲ್ಲ. ಆಸ್ಪಕ್ ಮನಿಯಾರ ನಾವ ಇವಾಗ ಹೆಣ್ಣು ಕೊಟ್ಟ ಎಂಗೇಜ್ಮೆಂಟ್ ಮಾಡ್ಯಾರ್ರಿ ಗೊತ್ತಿಲ್ದಂಗ ನಮಗ. ನಿಮ್ ಮಗನ ಎಂಗೇಜ್ಮೆಂಟ್ ಅನ್ನ ನಿಮಗೆ ಗೊತ್ತಿಲ್ದಾಗ ಮಾಡಿದಾರೆ? ಮಾಡಿದಾರ. ಅವ ಸಂಬಂಧ ಇಲ್ಲ ಬರ್ದು ಕೊಡ್ರಿ ಅಂತ ಹೇಳಿ ಕೆಮ್ಸಿ ಮುಂದ ಬಂದ. ಈಗ ಒಂದು ಫೋಟೋ ಬರ್ತಾ ಇದೆ, ಅದು ನಿಮ್ ಮಗನ ಎಂಗೇಜ್ಮೆಂಟ್ ಫೋಟೋನಾ ಸರ್? ಅದು ಇದು ಎಂಗೇಜ್ಮೆಂಟ್ ಫೋಟೋ ಅಲ್ಲ ಸರ್. ನಾನು ಹೆಂಡತಿ ಅಕ್ಕನ ಮಗಂದ ಎಂಗೇಜ್ಮೆಂಟ್ ಮಾಡಕ್ ಹೋಗಿದ್ದೀವಿ. ಆ ಸಂದರ್ಭದೊಳಗ ಅವನ ಜೋಡಿಗೆ ನಿಂದಿಸಿದ್ದೆ. ಅಲ್ಲ, ಎಷ್ಟು ವರ್ಷದಿಂದ ಈಗ ಟಿಪ್ಪು ಸುಲ್ತಾನ್ ಅವ್ರು ಯಾಕೆ ನಿಮ್ ಒಟ್ಟಿಗಿಲ್ಲ? ಏನ್ ಸಮಸ್ಯೆ ಆಗಿದ್ದೇನು ಕುಟುಂಬದಲ್ಲಿ? ಕುಟುಂಬದಲ್ಲಿ ಅಂದ್ರೆ ಅವ್ನಿಗೆ ಬುದ್ಧಿವಾದ ಹೇಳಿದ್ ಸರ್. RTI ಕಾಲೇಜಿಗೆ ಹಚ್ಚಿದ್ದೆ, ಬಸವರೆಡ್ಡಿ ಕಾಲೇಜಿಗೆ. ಮತ್ತು ಇದನ್ ಮಾಡ್ಲಿಕ್ಕೆ PUC ಫೇಲ್ ಆಗಿದ್ದ. ಅದಕ್ಕ ಅವ ITI ಕಂಪ್ನಿಗಾರ ಜಾಯಿನ್ ಆಗಕ್ ಅನುಕೂಲ ಆಗಲಿ ಅಂತ ಹೇಳಿ ITI ಅಡ್ಮಿಷನ್ ಮಾಡಿಸಿದ್ದೆ. ಅವ್ ಕೇಳಿದ್ದಕ್ಕ ಅವ ಪಲ್ಸರ್ ಗಾಡಿ ಕೊಡ್ಸಿದ್ದೆ. ಕೇಳಿದ ಮೊಬೈಲ್ ಕೊಡ್ಸಿದ್ದೆ. ಈ ಜೊತೆಗೆ ಹಿಂಗಾಗಿಂದ ಅಲ್ಲಿ ಸರಿಯಾಗಿ ಬರಾತಿಲ್ಲ ಅಂತ ಹೇಳಿ ಪ್ರಿನ್ಸಿಪಾಲ್ರಿಂದ ಫೋನ್ ಬಂತು ನನಗೆ. ಈತ ಟ್ಯೂಷನ್ ಕ್ಲಾಸಿಗೂ ಬರಾತಿಲ್ಲ ಅಂತ ಹೇಳಿ ಅಲ್ಲಿಂದ ಫೋನ್ ಬರಾಕತ್ತು. ನಾನು ಯಲ್ಲಮ್ಮನ ಗುಡ್ದಾಗ ನಾನು ನಮ್ಮ ಮಿಸ್ಸಸ್ ವ್ಯಾಪಾರ ಮಾಡಾಕ ಬಳಿ ಇಡ್ಸಾಕ ಅಲ್ಲಿ ಇದ್ದೀವಿ. ಈಗ ನಿಮ್ ಮೇಲೆ ಹಲ್ಲೆ ಮಾಡಿದಂತವ್ರ ಹೆಸರು ಏನ್ ಸರ್? ಅಂದ್ರೆ ನಿಮ್ಮ ಮಗನ ಏನು ಸ್ನೇಹಿತ ಮತ್ತೆ ಅವರೆಲ್ಲ ಸೇರ್ಕೊಂಡು ಹಲ್ಲೆ ಮಾಡಿದ್ರು ಅಂತ ತಾವ್ ಹೇಳಿದ್ರಲ್ಲ, ಆ ಸ್ನೇಹಿತನ ಹೆಸರು ಏನ್ ಸರ್ ಅವ್ರದ್ದು? ಜಹೀರ್ ಅತ್ತಾರ್ ಅಂತ ಹೇಳಿ ಸರ್. ಜಹೀರ್ ಅತ್ತಾರ್ ಇವ್ರು ಅಂದ್ರೆ ಹೈಸ್ಕೂಲ್ ದಿನಗಳಿಂದಾನೇ ಫ್ರೆಂಡ್ಸಾ ಅಥವಾ ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಶಿಪ್ ಆದಾರ ಸರ್ ಅವರು? ಸರ್, ಇವರು SSLC ಇಂದ ಇದಾದವ್ರು. ಅಂದ್ರೆ ಈಗ ಎಷ್ಟು ವರ್ಷದಿಂದ ನಿಮ್ಮ ಮನೇಲಿಲ್ಲ ಸರ್ ನಿಮ್ಮ ಮಗ? 4 ವರ್ಷದಿಂದ ಆತ್ ಸರ್. 4 ವರ್ಷದಿಂದ ಅವ್ರ ಸ್ನೇಹಿತರ ಮನೆಯಲ್ಲೇ ಇದ್ರ?
ಇಲ್ಲ ಇಲ್ಲ, ನಮಗ್ ಇದ್ದಿದ್ದು ನಮ್ ತಾಯಿ ಜೊತೆಗೆ ಅದಾನ ಅಂತೇಳಿ ನಮ್ಮ ಇದ್ರೊಳಗೆ ಇದ್ದಿದ್ದು. ಹ್ಮ್ 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 ನಾವು ನಮ್ ತಾಯಿ ಜೊತೆಗೆ ಅದಾನ ಅಂತೇಳಿ ಸುಮ್ನೆ ಇದ್ದಿದ್ದು. ಹ್ಮ್ ನನ್ನ ಮಗನ ಇನ್ನೊಬ್ಬರನ್ನ ಮನ್ಯಾಗ ನಾವ್ಯಾಂಗ್ ಬಿಡ್ತೇವ್ ಸರ? ಹ್ಮ್ ಹ್ಮ್ ನಮ್ ಸಂಬಂಧಿಕರು ಅಲ್ಲ, ಏನಪ್ಪಾ ಅಣ್ಣನ್ ಮಗ ಅಣ್ಣನ್ ಮನ್ಯಾಗ ಅದಾರ ಅಂತ ಅನ್ನಕ. ಈಗ ತಾವು ಈಗ ನೀವು ಅಲ್ಲಿ ನಿಮ್ಮ ಮಗನ ಆರೋಗ್ಯ ವಿಚಾರಿಸಕ್ ಹೇಳಿ ತಾವು ಕಿಮ್ಸ್ ಆಸ್ಪತ್ರೆಗೆ ಹೋದ್ರಿ. ಅಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಹೋದಾಗ ಮೊದಲು ಎಲ್ಲಿಂದ ಪ್ರಾರಂಭ ಆಯ್ತು ಸರ್ ಅದು ಗಲಾಟೆ ಜಗಳ? ಗಲಾಟೆ ಆಸ್ಪಿಕ್ ಮನೆಯಾರ ಅನ್ನವ ಹ್ಮ್ ಏನ್ರಿ ನದಾಫ್ ಸಾಹೇಬ್ರ ಅಂತೇಳಿ ಬಂದಾರ ಸರ್. ಹ್ಮ್ ಬಂದು ನಾ ಬರೆದು ಕೊಡ್ಬರ್ರಿ ನೀವು ಸಂಬಂಧ ಇಲ್ಲ ಅಂತೇಳಿ ಹ್ಮ್ ಅಂತ ಬಂದು ಹ್ಮ್ ಹ್ಮ್ ತಗದ ಇಷ್ಟ ಅನುಗುಳದನ್ನ ನಾ ಯಾಕೆ ಬರ್ದು ಕೊಡ್ಬೇಕು ಅಂತೇಳಿ ಇಷ್ಟ ಅನುಗುಳದನ್ನ ನಮ್ಮ ಹುಡುಗನ ಹೇಳ್ಕೊಂಡು ಹೋಗಿ ಅತ್ತಾಗ ಅವ್ನ ಹೇಳ್ಕೊಂಡ್ರು, ಇತ್ತಾಗ ನನ್ನ ಹೇಳ್ಕೊಂಡ್ರು ಸರ್. ಅದೇ ವಿಡಿಯೋದಲ್ಲಿ ಕಾಣ್ತಾ ಇದೆ ಸರ್ ಅದು. ಹೌದು. ಹೇಳ್ಕೊಂಡು ನಮ್ ಹುಡುಗನ್ ಸಿಕ್ಕಾಪಟ್ಟಿ ಹೊಡ್ಯಾಕತ್ರು. ಹಾ ಹಾ ಆಕಿ ಹೆಣ್ಮಗಳು ಚಪ್ಪಲಿ ಅಂತ ತಗೊಂಡು ನಮ್ ಹುಡುಗನ್ ಮೊದಲು ಹೊಡ್ಕೊಂಡ್ಳು. ಹಾ ಆ ನಂತರ ವಿಡಿಯೋ ಆಗೈತೆ ಸರ್ ಅದ. ಅಂದ್ರೆ ನಿಮ್ಮ ಮೊದಲು ನಮ್ ಎಷ್ಟು ಜನ ಹುಡುಗನ ಗಂಡ್ಮಕ್ಳು ಸರ್ ತಲಿ ತಮಗೆ? ಹೊಡ್ಕೊಂಡ್ಳು ಆಕಿ. ಆ ನಂತರ ನಾನು ಯಾಕೆ ಹೊಡೆದೆ ಅಂತೇಳಿ ನಾ ಕೇಳಾಕ್ ಹೋದೆ. ಹಾ ನಾನು ಹೊಡ್ಯಾಕ್ ಬರಾಕತ್ತವ್ರು, ಬರ್ಗುಳ್ದ ಅಲ್ಲಿ ಇದ್ದಂತ ಜನ ಬಂದು ಅಡ್ಡು ಬಂದ್ಬಿಟ್ರು. ಪೊಲೀಸರು ಯಾರು ಇರ್ಲಿಲ್ಲ ಸರ್ ಆ ಸಂದರ್ಭದಲ್ಲಿ? ಪೊಲೀಸರು ಇರ್ಲಿಲ್ಲ, ಗುಂಬಡ ಹೋಮ್ ಗಾರ್ಡ್ಸ್ ಐತಲ್ರಿ ಅಲ್ಲಿ, ಹಾ 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 ಅವ್ರು ಇದ್ರು. ಇವ್ರು ಊಟಕ್ ಹೋಗಿದ್ರು ಪೊಲೀಸರ, ಅಲ್ಲಿ ಏನು ಪೊಲೀಸ್ ಇರ್ತೈತಲ್ಲ ಹಾ ಹಾ ಅವ್ರು ಇದ್ದಿದ್ದಿಲ್ಲ. ಇವ್ರು ಹೋಮ್ ಗಾರ್ಡ್ಸ್ ಅವು ಅಲ್ಲಿ ಇದನ್ನ ಹಾಕಿರ್ತಾರಲ್ಲ ಹ್ಮ್ ಅವ್ರು ಇದ್ರು. ಅವ್ರಿಗೆ ಅಷ್ಟಾರು ನಮ್ಮವ್ರು ಇವ್ರು ಸುರೇಶ್ ಜಾಧವ್ ಅನ್ನೋರು ಹೋಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರು, ಏನೋ ಜಗಳ ಆಗುವಂಗ್ ಕಾಣ್ತೈತಿ ನೋಡ್ರಿ ಅಂತ ಹೇಳಿ ಕೊಟ್ರು ಕೂಡ ಅವ್ರು ಆ ಹೋಮ್ ಗಾರ್ಡ್ಸ್ ಜವಾಬ್ದಾರಿ ಇದನ್ ಮಾಡ್ಲಿಲ್ಲ. ಈಗ ಏನು ಎಳ್ದಾಡಿ ಇಲ್ಲಿವರೆಗೂ ತಾವು ತಮ್ಮ ಮಗನ್ನ ಭೇಟಿ ಮಾಡ್ಲಿಲ್ಲ ಸರ್, ಸುಲ್ತಾನ್ ಅವ್ರನ್ನ, ಟಿಪ್ಪು ಸುಲ್ತಾನ್ ಅವ್ರನ್ನ? ಇಲ್ಲಿವರೆಗೆ ಈಗ ಇದನ್ ಭೇಟಿ ಆಗಿಲ್ಲ ಸರ್, ನಮ್ ಮ್ಯಾಲ ಹೋಗಿ ಗುಡ್ಲಿಲ್ಲಲ್ಲ. ಅಂದ್ರೆ ತಾವೀಗ ಠಾಣೆಯಲ್ಲಿ ದೂರ ದಾಖಲು ಮಾಡಿದ್ರೆ ಸರ್? ಎಸ್ ಸರ್, ವಿದ್ಯಾನಗರ್ ಪಾಲಿಸ್ ಇದ್ರೊಳಗ ಹುಬ್ಳಿ ಪೊಲೀಸ್ ಏನ್ ಅವ್ರನ್ನ ಬಂಧಿಸುವಂತದ್ದು ಏನಾದ್ರು ಕೆಲಸಗಳಾಗಿದಾವ ಸರ್? ಅವ್ರ ಪೊಲೀಸರು ಏನಾದ್ರು ಆಕ್ಷನ್ ತಗೊಂಡಿದಾರ ಸರ್? ಇನ್ನೂವರೆಗೆ ಬಂಧಿಸಿಲ್ಲ. ಅದ್ರ ಸಂಬಂಧನ ಇವತ್ ಇದನ್ ಮಾಡ್ಬೇಕು, ಆಗ್ರಹ ಆಗತ್ತೇವ್ ಸರ್ ಇದನ್ ಮಾಡ್ಲಿಕ್ಕೆ. ಬಂಧಿಸ್ಬೇಕು. ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟು 24 ತಾಸು ನಿಮಗೆ ಸರಿಯಾದಂತ ಸ್ಪಂದನೆ ಆದ್ರೂ ನೀಡ್ತಾ ಇದಾರ ಠಾಣೆಯಲ್ಲಿ? ಠಾಣೆಯಲ್ಲಿ ನಮಗೆ ಇದನ್ ಕೊಡ್ಲಿಕ್ಕೆತಾರ ಸರ್, ಸಹಕಾರ ಕೊಡ್ಲಿಕ್ಕೆತಾರ. ಆದ್ರ ನಮ್ದೇನ್ ಬೇಡಿಕೆ ಅಂದ್ರ ಅವ್ರನ್ನ ಯಾಕೆ ಬಂಧಿಸಿಲ್ಲ ಇನ್ನೂವರೆಗೆ? FIR ಆದ್ಮೇಲೂ ಕೂಡ ಇಲ್ಲಿವರೆಗೂ ಬಂಧಿಸಿರೋದಕ್ಕೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸರ್, ಆಗ್ರಹ ಅದ ಸರ್, ತಮ್ಮ ಮನವಿ ಮಾಡಕೋತೇನೆ. ತಾವು ಬೇಡಿಕೆ ಏನ್ ಬೇಡಿಕೆ ಇಡ್ತೀರಾ ಸರ್ ಈಗ ತಾವು? ಸರ್ ಅವ್ರನ್ನ ದಯವಿಟ್ಟು ಅಂತ ಗುಂಡಾಗಿರಿ ಮಾಡ್ತಕ್ಕಂತ ಅವ್ರನ್ನ ದಯವಿಟ್ಟು ಎಲ್ಲಾರನು ಅಲ್ಲಿ ಅವ್ರನ್ನ ನಮ್ಗೆ ಹುಡುಗನ ಗೆಳೆಯರನ್ನ, ಅವ್ರನ್ನ ಸ್ನೇಹಿತರನ್ನ, ಅವ್ರ ಸಂಬಂಧಿಕರನ್ನ ನಮಗೆ ಜೀವ ಬೆದರಿಕೆಯನ್ನ ಹಾಕಿದಂತ ಎಲ್ಲಾರನ್ನು ಬಂಧಿಸ್ಬೇಕು. ತಿರ್ಗಾ ನಿಮ್ಮ ಮಗ ಮರಳಿ ನಿಮ್ ಮನೆಗ್ ಬರ್ಬೇಕು ಅನ್ನುವಂಥದ್ದು ತಮ್ಮ ಬೇಡಿಕೆ? ನಮ್ಮ ಮಗನ ಒಪ್ಪಿಸ್ಬೇಕು ಸರ್. ಅದನ್ನು ಬುದ್ಧಿವಾದ ಹೇಳಿ, ಸಣ್ಣ ಪುಟ್ಟ ಜಗಳ ಇರ್ತಾವ, ಅವ್ರಿಗೆ ಬುದ್ಧಿವಾದ ಹೇಳಿ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಸರ್. ತಾವು ಕೂಡ ಒಬ್ಬ ಸಾಮಾಜಿಕ ಕಳಕಳಿ ವ್ಯಕ್ತಿ ಆದಂತವ್ರು. ತಾವು ಸಾಕಷ್ಟು ಕೆಲವೊಂದು ಕುಟುಂಬಗಳ ಸಮಸ್ಯೆಗಳನ್ನ ತಾವೇ ಬಗೆಹರಿಸಿದೀರ. ಅದಾದ ನಂತರ ತಮ್ಮದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ಅಂತ ಹೇಳಿ ತಾವು ಒಂದು ಚಾನೆಲ್ ನ ನಡೆಸ್ತಾ ಇದ್ರೆ, ಅದರ ಸಂಪಾದಕರು ಕೂಡ ಹೌದು. ಈ ರೀತಿಯಾದಂತಹ ಘಟನೆ ನಿಮ್ಮ ಇದ್ರಲ್ಲೇ ಕುಟುಂಬದಲ್ಲೇ ಆದಾಗ ತಮ್ಗೆ ಏನ್ ಅನಿಸ್ತಾ ಇದೆ ಸರ್? ಅಂದ್ರೆ ಈಗ ಸಾಮಾನ್ಯ ಜನರ ಗತಿ ಏನು ಅಂತ ಸರ? ಇದು ಸಾಮಾನ್ಯ ಜನರಿಗೆ ಇದಾಗಬಾರ್ದು, ಫ್ಯಾಮಿಲಿ ಪ್ರಾಬ್ಲಮ್ ನಮ್ಮ ಅಂತೇಳಿ ನಾನು ಸುಮ್ಮನೆ ಇದ್ದೆ ಸರ. ನಮ್ಮ ಸಾಮಾಜಿಕ ಅನ್ಯಾಯ ಆಗಬಾರ್ದು, ನನಗ ಅನ್ಯಾಯ ಆಗತೈತೆ ಅನ್ನೋದನ್ನ ಇಲ್ಲಿವರೆಗೆ ನಮ್ಮ ತಾಯಿ ಜೊತೆಗೆ ಅದ ಅನ್ನೋ ಕಾರಣಕ್ಕಾಗಿ ಸುಮ್ಮನೆ ಇದ್ದೆ ಸರ. ನಾನು ಬಂದಾಗ್ಲೇ ಅವರು ಬುದ್ಧಿ ಮಾತುಗಳನ್ನ ಹೇಳಿ, ಇದು ಸರಿಯಲ್ಲಪ್ಪ, ನೀನು ಮತ್ತೆ ನಿಮ್ ತಂದೆ ತಾಯಿ ಹತ್ರ ಹೋಗು ಅಂತ ಅವ್ರು ಕಳಿಸ್ಬೇಕಾಗಿತ್ತು. ಆದ್ರೆ ಅವ್ರು ಕಳಿಸ್ದೆ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಮಗನ್ನ ಅಲ್ಲಿ ಇಟ್ಕೊಂಡು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ತಮ್ಮದಾಗಿದೆ. ಅದ ಸರ, ನಾವು ನಮ್ಮ ತಾಯಿಯವ್ರ ಜೊತೆಗೆ ಅದಾವಂತ ಬಿಟ್ಟಿವಿ. ಆದ್ರ ಯಾವ್ದೇ ಮನೆಯೊಳಗ ಕೂಡ ಇಂಥ ಘಟನೆ ನಡೆದ್ರ ಅವ್ರನ್ನ ಇಟ್ಕೋಬಾರ್ದು. ಬುದ್ಧಿವಾದ ಹೇಳಿ ಅವ್ರ ತಂದೆ ತಾಯಿ ಕರೆಸಿ ಅವ್ರಿಗೆ ಹೇಳಿ ಇದನ್ ಮಾಡಿ ಅವ್ರ ಮನೆಗೆ ಹತ್ತಬೇಕು. ಧನ್ಯವಾದಗಳು ಸರ್ ನದಾಫ್ ಸರ್. ನಾವು ಆದಷ್ಟು ಆರಕ್ಷಕರಿಗೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಏನ್ ಪೊಲೀಸರು ಕಮಿಷನರೇಟ್ ಇದ್ದಾರೆ, ನಾವು ನಮ್ಮ ಒಂದು ಈ ವರದಿಯ ಮುಖಾಂತರ ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದಾರೋ, ಈ ಒಂದು ಶಾಂತಿಯುತವಾದಂತಹ ವಾತಾವರಣನ ಹದಗೆಡಿಸಿದಾರೋ ಅಂತವ್ರನ್ನ ಆದಷ್ಟು ಬೇಗ ಬಂಧಿಸ್ಲಿ ಅಂತ ನಾವು ಕೂಡ ಹೇಳ್ತೀವಿ. ನಮಸ್ಕಾರ ಸರ್.
ಧನ್ಯವಾದಗಳು ಸರ್. ವೀಕ್ಷಕರೇ, ಯಾಕೋ ಇಂತಹ ಪುಂಡರಿಗೆ ಪೊಲೀಸರ ಭಯ ಇಲ್ಲದಂತಾಗಿದೆ. ಇವರುಗಳಿಗೆ ಕಾನೂನಿನ ಮೇಲೆ ಗೌರವ ಇಲ್ಲದಂತಾಗಿದೆ. ಪೊಲೀಸರೇ, ಸ್ವಲ್ಪ ನಿಮ್ಮ ಬೂಟು ಮತ್ತು ಲಾಠಿಗೆ ಕೆಲಸ ಕೊಡಿ. ಆವಾಗ ಇಂತಹ ಪುಂಡರು ಬಾಲ ಮುದುರಿಕೊಂಡು ನೆಲ ಸೇರ್ತಾರೆ. गांडू करने का काम है, दिखलाते हमें। हाँ दिखलाते। हाँ हो दे। बुला 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 हाँ बुला ಡಿಸ್ಚಾರ್ಜ್ ಮಾಡ್ತಾರೆ ಇಲ್ಲ ಇರ್ತಾರೆ हमारे भान के बारे में बोलते बोलते तुम्हें हे तू कौन सा लोड़ा रे ಸರ್ ಅಲ್ಲಿ ಪೇಷಂಟ್ ಕಡೆ ಯಾರು ಬಿಟ್ಟಾಡ್ರಿ ಪೇಷಂಟ್ ಕಡೆ ಎಲ್ಲರೂ ನಡಿ ನಾನು ನೋಡ್ಕೋತೀನಿ ನೋಡಿ ಪೇಷಂಟ್ ಕಡೆ ನಾನು ನೋಡ್ತೀನಿ ನೋಡಿ भी तुम्हें बांध के ऊपर बोलने का बांध के ऊपर बोलने का बांध के ऊपर बोलने का ये नड़ी नड़ी चल बुला 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 चल भारी चल 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 अभी बाहन से लेकर बोलता था ये बार ले मला सोम बार हाराडा कर भाई भाई हां नाಳೆ ಯಾನೆ ಮಾಡ ಭಾई भाई भाई Ready, 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 ready.